दिने रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् आप्य अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮರಾಜ ಇವರು ಕರೆದ್ರು ಅಂತೇಳಿ, ದೊಡ್ಡಪ್ಪ ಕರೆದ್ರು ಅಂತೇಳಿ ಬರ್ತಾನೆ ದ್ಯೂತಕ್ಕೆ. ಮೋಸದಲ್ಲಿ ಶಕುನಿ ಇವನು ಇಟ್ಟ ಪಣವನ್ನೆಲ್ಲ ಏನು ಮಾಡ್ತಾನೆ, ಸೋಲಿಸ್ತಾನೆ. ಧರ್ಮರಾಜ ತನ್ನ ಎಲ್ಲ ಸಂಪತ್ತು ರಾಜ್ಯ ಕಳ್ಕೊಳ್ತಾನೆ. ಆಮೇಲೆ ಎಲ್ಲ ಸಹೋದರರನ್ನು ಕಳ್ಕೊಳ್ತಾನೆ, ದ್ರೌಪದಿಯನ್ನು ಕಳ್ಕೊಳ್ತಾನೆ, ತನ್ನನ್ನು ತಾನೇ ಕಳ್ಕೊಳ್ತಾನೆ. ಸೊ ಆಯಿತಾ, ಅಲ್ಲಿಂದ ಏನಾಯಿತು, ಅವಮಾನ ಶುರುವಾಯಿತು. ಇಲ್ಲಿ ಈ ಅವಮಾನ, ದ್ಯೂತದಲ್ಲಿ ಸೋತ ಅವಮಾನ ಸಾಲದು ಎಂಬುದಕ್ಕೆ ದ್ರೌಪದಿಯನ್ನು ಎಳ್ಕೊಂಡು ಬನ್ನಿ ಅಂತ ದುಶ್ಯಾಸನವಾಗಿ ಎಳ್ಕೊಂಡು ಬಂದ. ಸೊ ಎಳ್ಕೊಂಡು ಬಂದು ದ್ರೌಪದಿ ಎಷ್ಟು ಬೊಬ್ಬೆ ಹೊಡೆದ್ರು ಅವಳಿಗೆ ಯಾರಾದರೂ ಸಮಾಧಾನ ಮಾಡುವವರು ಇಲ್ಲ. ಇಲ್ಲಿ ಆಗಿದ್ದೆಲ್ಲ ಅಧರ್ಮ ಅಂತ ಹೇಳುವವರು ಇಲ್ಲ. ಸೊ ಇಷ್ಟು ಆಗುವಾಗ ದ್ರೌಪದಿ ಎಲ್ಲ ಹೇಳ್ತಾಳೆ, ಎಲ್ಲ ನೀವೆಲ್ಲ ಯಾಕೆ ಹಿರಿಯರಿರುವುದು? ಸೊ ಹಿರಿಯರು ಇದ್ದರೆ ಹೇಳಬೇಕಾಗಿತ್ತಲ್ವ, ಇದು ಅಧರ್ಮದಿಂದ ಇದು ಗೆದ್ದದ್ದೇ ಅಲ್ಲ ಅಂತ. ನೀವು ಯಾರೂ ಮಾತಾಡೋದಿಲ್ಲ ಅಂತೇಳಿದರೆ ನೀವಿದ್ದು ಏನು ಉಪಯೋಗ ಇಲ್ಲ ಅಂತೇಳಿ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಏನು ಅರ್ಹರಲ್ಲ ನೀವು ಮೇಲಿಂದ ಅಂತ ಹೇಳಿದರೂ ಸಹ ಅವ್ರು ಏನು ಹೇಳಿದರು, ನೀನು ಧರ್ಮರಾಜನನ್ನೇ ಕೇಳು ಅಂತ. ಅಲ್ಲಿಂದ ಏನಾಯಿತು, ಕರ್ಣ ಇದು ಮಾಡ್ತಾನೆ ಅಂತೇಳಿ ದ್ರೌಪದಿಗೆ, ನಿನಗೆ ಗಂಡಂದಿರು ಇಲ್ಲ ಅಲ್ವಾ, ಇನ್ನು ದುರ್ಯೋಧನ ಮನೆಗೆ ಹೋಗುವಂತ. ದುರ್ಯೋಧನ ಬಿಕ್ಕಟ್ಟನ್ನು ಈಗ ಒಳ್ಳೆ ಸಮಯ ಇದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಯಾರು ಸೋತಾವಾಗ ಎಲ್ಲ ಶುರುವಾಗ್ತದೆ, ಅದು ಅವನಿಂದಾಗಿ ಸೋತದ್ದು, ಇವನಿಂದಾಗಿ ಸೋತದ್ದು ಅಂತ. ಆದ್ದರಿಂದ ಇದೀಗ ಧರ್ಮರಾಜನಿಂದಲೇ ಎಲ್ಲರೂ ಆದದ್ದು ಅನ್ನುವಂಥದ್ದು ಈಗ ಪಾಂಡವರಿಗೆ ಗೊತ್ತಾಗಿದೆ. ಭೀಮಸೇನ ಹೇಳಿ ಆಯಿತು, ಇದು ಧರ್ಮರಾಜನಿಂದ ಯಾವ ಕೈಗಳಿಂದ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೆ ಆ ಕೈಗಳನ್ನು ಸುಡಬೇಕು ಅಂತ. ಸೊ ಈಗ ಏನು ಮಾಡ್ತಾನೆ ದುರ್ಯೋಧನ, ಹೇಳ್ತಾನೆ, ಈಗ ನೀವು ಹೇಳಬೇಕು ಏನು ಅಂತ ಹೇಳಿದ್ರೆ, ನಮಗೆ ಧರ್ಮರಾಜ ಇನ್ನೂ ಹಿರಿಯ ಅಲ್ಲ, ನಾವು ಅವನನ್ನು ಬಹಿಷ್ಕರಿಸುತ್ತೇವೆ ಅಂತ ನೀವೆಲ್ಲ ಹೇಳಿದರು ಅಂತೇಳಿದ್ರೆ, ನೀವು ಯಾರೆಲ್ಲ ಭೀಮಾದಿ 4 ಜನ ಮತ್ತು ದ್ರೌಪದಿ ನೀವು ಹೇಳಿದರು, ಅಥವಾ ಅರ್ಜುನ ಮತ್ತು ಭೀಮ ಹೇಳಿದ್ರು ಸಾಕು, ಅಥವಾ ಭೀಮ ಒಬ್ಬ ಹೇಳಿದರೂ ಸಾಕು ಅಂತ. ಭೀಮನನ್ನು ಬೇರೆ ಮಾಡಬೇಕು. ಭೀಮನನ್ನು ಬೇರೆ ಮಾಡಿದರೆ ಆವಾಗ ಏನಾಗ್ತದೆ, ಮುತ್ತಿನ ಸರದಲ್ಲಿ ಮುತ್ತನ್ನು ಬೇರೆ ಮಾಡಿದರೆ ಮತ್ತೇನು ಉಳ್ಕೊಂಡಿದೆ ಅದರಲ್ಲಿ, ಆ ನೂಲಿಗೇನು ಉಪಯೋಗ ಇಲ್ಲ ಅಂತ ಹೇಳಿದರೆ ಬಾಕಿ ಪಾಂಡವರು ಏನೂ ಉಪಯೋಗ ಇಲ್ಲ. ಭೀಮಸೇನಂದೊಂದು ಹೆದರಿಕೆ. ಸೊ ಭೀಮಸೇನನ್ನು ಬೇರೆ ಮಾಡಿದರೆ ಭೀಮ ಒಬ್ಬನೇ ಆಗಿಬಿಡ್ತಾನಲ್ವ. ಸೊ ಅವನ ಮನೋಬಲ ಕೂಗುತ್ತದೆ. ಆಮೇಲಿಂದ ಯಾರೂ ಸೇಡು ತೀರಿಸ್ಕೊಳ್ಳಿಕ್ಕೆ ಬರುವವರಿಲ್ಲ ಅನ್ನುವಂಥದ್ದು, ಇದು ರಾಜ್ಯ ತನ್ನದೇ ಆಗಿಬಿಡ್ತದೆ ಎಂದೆಂದಿಗೂ ಅಂತ ಈ ದುರಾಸೆಯಲ್ಲಿ ಅವನು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು ಪಾಂಡವರಲ್ಲಿ ಅಂತ ಎಣಿಸಿದರೆ ಭೀಮಸೇನ ಹೇಳಿಯೇ ಬಿಟ್ಟ, ನಮಗೆ ಧರ್ಮರಾಜ ಯಾವತ್ತಿದ್ರೂ ಅವನೇ ಹಿರಿಯ ಅಂತ. ಸೊ ಆಯಿತಾ, ಬೇಜಾರಾಗೋಯ್ತು ದುರ್ಯೋಧನಿಗೆ. ಅಯ್ಯೋ ಇವರನ್ನು ಏನು ಮಾಡಿದರು ಅಂತೇಳಿದ್ರೆ, ಈಗ ಎಲ್ಲ ಒಂದ್ಸಲಕ್ಕೆಲ್ಲ ಕಸಿದುಕೊಂಡದ್ದಾಯಿತು, ಆದರೂ ಈಗ ಅವರನ್ನು ನಿರ್ನಾಮ ಮಾಡಬೇಕಂದ್ರೆ ಅದು ಆಗ್ತಾ ಇಲ್ಲ ಅಂತ. ಅಲ್ಲಿಂದ ಏನಾಯ್ತು, ಈಗ ಒಂದು ದ್ರೌಪದಿ ಬಂದು ನನ್ನ ತೊಡೆ ಮೇಲೆ ಕೂತ್ಕೋ ಅಂತೇಳಿ ಹೇಳಿದಾಗ ಭೀಮಸೇನಿಗೆ ಕೆಂಡಾಮಂಡಲಾಗಿ ಬಿಡ್ತಾನೆ. ಅಂತೇಳಿದರೆ ಇಷ್ಟು ನೀಚನಾಗಿ ಬಿಟ್ಟಿದ್ದಾನೆ ದುರ್ಯೋಧನ ಅಂತೇಳಿದರೆ ನನ್ನನ್ನು ಬಿಡುವುದಿಲ್ಲ ಅಂತೇಳಿ ಭೀಮಸೇನ ಸುರುವಿನ ಪ್ರತಿಜ್ಞೆ ಮಾಡ್ತಾನೆ. ಏನು ಪ್ರತಿಜ್ಞೆ ಅಂತೇಳಿದರೆ, ಯಾವ ತೊಡೆ ಮೇಲೆ ನೀನು ದ್ರೌಪದಿ ದೇವಿಯನ್ನು, ಮಹಾಪತಿವ್ರತೆ ಸಾಧ್ವಿಯನ್ನು ಕೂತ್ಕೊಳ್ಳಿಕ್ಕೆ ಹೇಳಿದೆಯೋ ಆ ತೊಡೆಯನ್ನು ಸೀಳಿ ಹಾಕ್ತೇನೆ, ಮುರಿದಾಗ್ತೇನೆ ಅಂತ ಮೊದಲನೇ ಪ್ರತಿಜ್ಞೆ ಮಾಡಿದ. ಅಷ್ಟಾದರೂ ದುರ್ಯೋಧನಿಗೆ ಬುದ್ಧಿ ಬರ್ತದ? ಇಲ್ಲ. ಸೊ ದುರ್ಯೋಧನ ಏನು ಮಾಡಿದ, ಈಗ ಮತ್ತೆ ಏನಾದರೂ ಭೀಮಸೇನ ಎದ್ದು ನಿಂತರೆ ಎಲ್ಲ ಒಟ್ಟಾಗಿ ಅವನನ್ನು ಸಮಾಧಾನ ಮಾಡಿ ಕೂರಿಸ್ತಾರಲ್ವ ಅಂತ ಈ ಕೆಟ್ಟ ಧೈರ್ಯದಲ್ಲಿ ಮತ್ತೆ ಹೇಳ್ತಾನೆ, ಈಗ ಪಾಂಡವರ ಹತ್ರ ಪಣಕ್ಕಿಡಲಿಕ್ಕೆ ಏನಿಲ್ಲ, ಏನು ಪುಡಿ ಕಾಸು ಕೂಡ ಉಳ್ಕೊಂಡಿಲ್ಲ. ಆದ್ದರಿಂದ ಈಗ ನೀವು ಕೃಷ್ಣನನ್ನೇ ಇಟ್ಟುಬೇಡಿ ಪಣಕ್ಕೆ ಅಂತ ಹೇಳಿದಾಗ ಭೀಮಸೇನ ಮತ್ತೆ
ಮತ್ತೆ ಕೆರಳಿ ಎರಡನೇ ಪ್ರತಿಜ್ಞೆ ಮಾಡ್ತಾನೆ. ಏನಂತ ಹೇಳಿದ್ರೆ, ನಿನ್ನನ್ನು ಏನದು ಪ್ರತಿಜ್ಞೆ, ಎರಡನೇ ಪ್ರತಿಜ್ಞೆ ಮಾಡ್ತಾನೆ ವೃಕೋದರ. ಏನಂತ ಹೇಳಿದ್ರೆ, ನಿನ್ನನ್ನು ಕೆಡವಿ ಹಾಕಿ ನಿನ್ನ ತಲೆಯನ್ನು ತುಳಿದು ನಿನ್ನನ್ನು ಮಣ್ಣು ಮಾಡಿಬಿಡ್ತೇನೆ ಅಂತ ಎರಡನೇ ಪ್ರತಿಜ್ಞೆ ಮಾಡ್ತಾನೆ. ಅಷ್ಟಾಗುವಾಗ ಏನಾಯಿತು, ಅಲ್ಲಿವರೆಗೆ ಆಗಿದೆ. ನೆಕ್ಸ್ಟ್ ಶ್ಲೋಕ. ಈಗ ವೈಲಾಯರೇ ಬಂದಿದ್ದಾರೆ. ವೈಲಾಯರು ಭಾರಿ ನಮಗೆ ಇವತ್ತು ಪಾಠಕ್ಕೆ ಬಂದಿದ್ದಾರೆ ಅಂತ ಭಾಳ ಖುಷಿಯಾಗಿದೆ ವೈಲಾಯರು ಬಂದದ್ದು. ಸೊ ಸ್ವಲ್ಪ ಅದಕ್ಕೆ ಅಟ್ಲೀಸ್ಟ್ 1 ಗಂಟೆ ಇಲ್ಲಿ ಸತ್ಸಂಗದಲ್ಲಿ ಕಾಲ ಕಳೆಯುವಂತ ನಿಶ್ಚಯ ಮಾಡಿ. ಹೌದು, ಅಂತ ಹೇಳಿದ್ರೆ ಇದು 1 ಗಂಟೆ ಸತ್ಸಂಗ. ಮತ್ತು ಆ ಇಡೀ ದಿನ ದೇವರು ಹೇಗಿದ್ದರೂ ನಿಮಗೆ ಏನಂದ್ರೆ ನಾವು ಮಾಡಿದ ಪ್ರಾರಬ್ಧ ಕರ್ಮ ಅದು ನಮಗೆ ಕೊಡ್ತಾನೆ. ಇನ್ನೊಬ್ಬರದ್ದು ಯಾರು ಅನುಭವಿಸುವುದಿಲ್ಲ, ನಾವು ನಮ್ಮದೇ ಅನುಭವಿಸುವುದು. ಆದ್ದರಿಂದ ಅದನ್ನು ನೀವು ನಿರಂತರ ನಾಮಸ್ಮರಣೆ ಅದರಲ್ಲಿ ಉಪಯೋಗ ಮಾಡಿ. ಇದು ಇದು ಅವಕಾಶ ಅಂತ ತಿಳ್ಕೊಂಡು ಮಾಡಿ. ಅಂತೇಳಿದ್ರೆ ಇದು ಏನಂತ ಹೇಳಿದ್ರೆ, ನಮಗೆ ಭಗವಂತನನ್ನು ನೆನೆಯಲಿಕ್ಕೆ ನಮಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಪ್ರತಿಯೊಂದರಲ್ಲೂ ಸಹ ನಾವು ಏನು ಒಳ್ಳೆಯದಕ್ಕೆ ಭಗವಂತ ಕೊಟ್ಟದ್ದೆಲ್ಲ ಒಳ್ಳೆಯದಕ್ಕೆ ಕೊಡ್ತಾನೆ ಅಂತ ಎಣಿಸ್ಕೊಂಡು ನಾವು ಹೋಗಬೇಕು. ಸೊ ಹಾಗೆ ವೈರಾಯರಿಗೆ ಒಳ್ಳೆಯದಾಗಲಿ. ಸೊ ಬೇಗ ಅವರಿಗೆ ಆರೋಗ್ಯ ಸುಧಾರಿಸಲಿ ಅಂತ ಭಗವಂತನಂತ ಮತ್ತೆ ಪ್ರಾರ್ಥನೆ ಮಾಡಿ, ಹರಿವಾಯುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಈಗ ವೈರಾಯರ ನೆಕ್ಸ್ಟ್ ಶ್ಲೋಕ. ವೈರಾಯರೇ ಶ್ರೀ ಗುರುಭ್ಯೋ ನಮಃ. ಸವಧ್ಯ ಏವ ಮೇ ಸದಾ ಪರೋಕ್ಷತೋಪಿ ಯೋ ಹರಿಂ ವಿನಿಂದ ಏದಿತಿ ಧ್ರುವಂ ಪ್ರತಿಶ್ರುತಂ ಹಿ ಮಾರುತೇ. 356ನೇ ಶ್ಲೋಕ. ಇಲ್ಲಿ ಭೀಮಸೇನನಿಗೆ ಹರಿಯ ಮೇಲೆ ಎಷ್ಟೊಂದು ಗಾಢವಾದ ಭಕ್ತಿ ಇತ್ತು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ನೇರವಾಗಿ ಅಲ್ಲದೆ ಪರೋಕ್ಷದಲ್ಲಿ ಆದರೂ ಕೂಡ ಯಾವಾತನು ಶ್ರೀಹರಿಯನ್ನು ನಿಂದಿಸುವನು ಆತನು ಸದಾ ನನ್ನಿಂದ ಸಂಹರಿಸಲ್ಪಡಲಿಕ್ಕೆ ಅರ್ಹನೇ ಆಗಿರುತ್ತಾನೆ ಅಂತ ಈ ಪ್ರಕಾರ ಭೀಮಸೇನನ ಹಿಂದೆ ದೃಢವಾದ ಪ್ರತಿಜ್ಞೆಯನ್ನು ಮಾಡಿದ್ದಾನಂತೆ. ಸವಧ್ಯ ಏವ ಮೇ ಸದಾ ಪರೋಕ್ಷತೋಪಿ ಯೋ ಹರಿಂ ವಿನಂದಯೇತ್ ಇತಿ ಧ್ರುವಂ ಪ್ರತಿಶ್ರುತಂ ಹಿ ಮಾರುತೇಃ. ಸವಧ್ಯ ಏವ, ಯಾವ ದುರ್ಯೋಧನನ ಆ ನೀಚ ನಾಲಿಗೆಯಲ್ಲಿ ಏನಂತ ಬಂತು, ನಿಮ್ಮ ಹತ್ರ ಇನ್ನೂ ಉಳ್ಕೊಂಡಿಲ್ಲಲ್ಲ ಏನೂ ಸಹ, ನೀವು ಕೃಷ್ಣನನ್ನೇ ಪಣಕ್ಕಿಡಿ ಅಂತ. ಕೃಷ್ಣ ಅಂದರೆ ಯಾರು? ಭಗವಂತ. ಭಗವಂತನ ಬಗ್ಗೆ ಈ ರೀತಿ ಬಹಳ ಹಗುರವಾಗಿ ಮಾತಾಡಿದ ಯಾರು ಮಾತಾಡಿದರೂ ಸಹ ವಧ್ಯ ಏವ, ಅವನಿಗೆ ಏನಂತ ಹೇಳಿದರೆ ಶಿಕ್ಷೆ, ಅವನಿಗೆ ಕೊಂದೇ ಹಾಕ್ತೇವೆ, ಅವನನ್ನು ಸೀಳಿ ಹಾಕ್ತೇವೆ ಅನ್ನುವಂಥದ್ದು ಏನು ಪ್ರತಿಜ್ಞೆ ಭೀಮಸೇನದ್ದು. ಅವರ ನಾಲಿಗೆಯನ್ನು ಸೀಳಿ ಹಾಕ್ತೇನೆ ಅಂತ. ವಧ್ಯ ಏವ ಮೇ ಸದಾ. ಸದಾ ಅಂತ ಹೇಳಿದರೆ ಯಾವಾಗಲೂ, ಮೇ ನನಗೆ, ವಧ್ಯ ಏವ ಭಗವಂತನ ನಿಂದಕ ಯಾರಿದ್ದಾನೆ ಅವನನ್ನು ನಾನು ಕೊಂದೇ ಬಿಡ್ತೇನೆ. ಅವನು ಕೊಲ್ಲಲಿಕ್ಕೆ ಅವನು ಏನಂತ ಹೇಳಿದರೆ ವಧೆಗೆ ಅರ್ಹನಾದವನು, ಅಂಥವನೇ ಭಗವಂತನ ನಿಂದನೆ ಮಾಡೋದು. ಆದ್ದರಿಂದ ಈಗ ಯಾರು ಮಾಡಿದ್ದು? ದುರ್ಯೋಧನ. ಪರೋಕ್ಷತೋಪಿ ಯೋ ಹರಿಂ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂದರೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಅಂತೇಳಿದರೆ ನೇರವಾಗಿ ಅಥವಾ ತಮಾಷೆ ಮಾಡುವ ಮೂಲಕ ಯಾರು ಭಗವಂತನ ನಿಂದೆ ಮಾಡ್ತಾನೋ, ಪರೋಕ್ಷತೋಪಿ ಅಂದರೆ ಪ್ರತ್ಯಕ್ಷ ಅಲ್ಲ, ಪರೋಕ್ಷವಾಗಿ ಅಂದರೆ ಕೃಷ್ಣನನ್ನು ಏನು ಬೈಲಿಲ್ಲ, ಆದರೆ ಇದು ತಮಾಷೆ. ಎಂಥ ತಮಾಷೆ ಇದು ಅಂದರೆ ಇದಕ್ಕಿಂತ ನೀಚವಾದ ಇನ್ನೊಂದು ಇದಿಲ್ಲ. ಅಂತೇಳಿದರೆ ಕೆಲವು ತಮಾಷೆಯನ್ನು ಇನ್ನೊಬ್ಬರಿಗೆ ನೋವಾಗಲಿ ಅನ್ನುವಂಥದ್ದೇ ಒಂದು ಕಡೆಯಲ್ಲಿ ಭಗವಂತನ ದ್ವೇಷ, ಇನ್ನೊಂದು ಕಡೆಯಲ್ಲಿ ಪಾಂಡವರಿಗೆ ನೋವಾಗಲಿ. ಯಾಕಂತ ಹೇಳಿದರೆ ಪಾಂಡವರ ಆರಾಧ್ಯ ದೈವ ಯಾರು? ಭಗವಂತ ಶ್ರೀಕೃಷ್ಣ. ಆದ್ದರಿಂದ ಪಾಂಡವರಿಗೆ ನೋವಾಗಬೇಕು ಅಂತೇಳಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಅದರಲ್ಲೇ ಸಂತೋಷ ಪಡುವಂಥ ಜನರು ಬಹಳ ಬಹಳ ನೀಚ ಜನರು ಪ್ರಪಂಚದಲ್ಲಿ ಇಂಥವ್ರು ಭಾಳ ಸಿಗ್ತಾರೆ. ವಧ್ಯ ಏವ ಮೇ ಸದಾ ಪರೋಕ್ಷತೋಪಿ ಯೋ ಹರಿಂ. ಯೋ ಯಾರು, ಯಹ, ಹರಿಂ ಅಂದರೆ ಭಗವಂತನನ್ನು, ಪರೋಕ್ಷತೋಪಿ ಪರೋಕ್ಷವಾಗಿ ಆದರೂ ನಿಂದೆ ಮಾಡ್ತಾರೋ ಅಥವಾ ಪ್ರತ್ಯಕ್ಷವಾಗಿಯೂ ನಿಂದೆ ಮಾಡ್ತಾರೋ, ಅಂತೂ ನಿಂದೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರು ವಧೆಗೆ ಅರ್ಹರು, ಅವರನ್ನು ಕೊಂದೇ ಬಿಡಬೇಕು. ವಧ್ಯ ಏವ ವಿನಿಂದಯೇತ್ ಇತಿ ಧ್ರುವಂ. ಈಗ ನೀನು ದುರ್ಯೋಧನ
ನೀನು ಭಗವಂತನನ್ನು ವಿನಿಂದಯೇತ್, ನೀನು ನಿಂದನೆ ಮಾಡಿದಿ, ವಿನಿಂದಯೇತ್ ಇತಿ ಧ್ರುವಂ, ಖಂಡಿತ ನಿನಗೆ ಶಿಕ್ಷೆ ಉಂಟೇ ಉಂಟು. ಪ್ರತಿಶ್ರುತಂ ಹಿ ಮಾರುತೆ, ಮಾರುತಿ ಅಂತೇಳಿದರೆ ಮರುತನ ಮಗ, ವಾಯುದೇವರ ಮಗ ಅಥವಾ ವಾಯುದೇವರ ಅವತಾರ, ಎರಡನೇ ಅವತಾರವಾದ ಭೀಮಸೇನನು ಮಾರುತೇಹೇ ಅಂದರೆ ಭೀಮಸೇನನ, ಮಾರುತೇಹೇ ಷಷ್ಠಿ ವಿಭಕ್ತಿ, ಭೀಮಸೇನನಿಂದ ಅಥವಾ ಭೀಮಸೇನನ ಪ್ರತಿಶ್ರುತಂ ಅಂದರೆ ಪ್ರತಿಜ್ಞೆಯು ಮಾಡಲ್ಪಟ್ಟಿತು, ನಿಶ್ಚಯವಾಗಿಯೂ ನಾನು ಮಾಡ್ತೀನಿ ಅಂತೇಳಿದರೆ ನಿನ್ನನ್ನು ಕೊಂದೇ ಕೊಲ್ತೇನೆ ಅಂತೇಳಿದರೆ ಸಮಯ, ಪ್ರತಿಯೊಂದಕ್ಕೂ ಸಮಯ ಬರಬೇಕು. ಆ ಸಮಯ ಬಂದಾಗ ನಿನ್ನನ್ನು ಕೆಡವಿ ಹಾಕಿ ನನ್ನ ಕಾಲಿಂದ ನಿನ್ನ ತಲೆಯನ್ನು ಒದ್ದು ಅಲ್ಲಿಂದ ನಿನ್ನನ್ನು ಮಣ್ಣು ಪಾಲು ಮಾಡ್ತೇನೆ ಅನ್ನುವಂಥ ಏನು ಮಾಡಿದ, ಪ್ರತಿಜ್ಞೆ ಮಾಡಿದ ಭೀಮಸೇನ. ಯಾಕೆ? ಭಗವಂತನನ್ನು ನೀನು ನಿಂದೆ ಮಾಡಿದ್ದಿ, ನೀನು ವಧೆಗೆ ಅರ್ಹ ಅನ್ನುವಂಥದ್ದು. ಸೊ ಭೀಮಸೇನನ ಪ್ರತಿಜ್ಞೆ ಯಾಕೆ ಮಾಡಿದ ಅಂತ ಇದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನಂತ ಹೇಳಿದ್ರೆ, ಪರೋಕ್ಷದಲ್ಲಿ ಆದರೂ ಪ್ರತ್ಯಕ್ಷದಲ್ಲಿ ಆದರೂ ಯಾರು ಭಗವಂತನನ್ನು ನಿಂದಿಸ್ತಾರೋ ನಾನು ಸಂಹರಿಸುವುದು ನಿಶ್ಚಯ. ಸ ವದ್ಯ ಏವ ಮೇ, ನನಗೆ ಅಂತ ಹರಿನಿಂದಕ ಯಾರಿದ್ದಾರೆ, ಭಗವಂತನನ್ನು ನಿಂದೆ ಮಾಡಿದವರು, ಅವರು ವದ್ಯ ಏವ, ಅವರನ್ನು ನಾನು ಸಾಯಿಸೋದೇ, ಅವರು ಸಾಯಲಿಕ್ಕೆ ಫಿಟ್ಟು, ಅವರು ವಧೆಗೆ ಅರ್ಹರು ಅಂತ ಭೀಮಸೇನನ ಪ್ರತಿಜ್ಞೆ ಅನ್ನುವಂಥದ್ದು. ಧ್ರುವಂ ಅಂತಾರೆ. ಧ್ರುವಂ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಬರ್ತದೆ ಧ್ರುವಂ ಅಂತ. ಧ್ರುವಂ ಅಂದ್ರೆ ಏನು? ಜಾತಸ್ಯ ಹಿ ಮೃತ್ಯು ಅಂತೇಳಿದರೆ ಹುಟ್ಟಿದವನು ಸಾಯಲೇಬೇಕು. ಸೊ ಆವಾಗ ಹೇಳ್ತಾರೆ ಧ್ರುವಂ ಅಂತ. ಸೊ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು, ಇಲ್ಲದ್ರೆ ಮೋಕ್ಷ ಆಗಿರಬೇಕು. ಮೋಕ್ಷ ಆಗಲಿಲ್ಲ ಅಂತೇಳಿದರೆ ಮತ್ತೆ ಹುಟ್ಟಲೇಬೇಕು. ಇದು ಧ್ರುವಂ ಅಂತಾರೆ ಭಗವದ್ಗೀತೆಯಲ್ಲಿ. ಧ್ರುವಂ ಭಗವಂತ ಹೇಳೋದು ಇದು ನಿಶ್ಚಯವಾದದ್ದು. ಹಾಗೆಯೇ ಇಲ್ಲಿ ಯಾರು ಭಗವಂತನ ನಿಂದೆ ಮಾಡ್ತಾರೋ ಅವರು ವಧೆಗೆ ಅರ್ಹರು ಅನ್ನುವಂಥದ್ದು ಇದು ನಿಶ್ಚಯ, ನಿಶ್ಚಿತವಾದದ್ದು ಅನ್ನುವಂಥದ್ದು. ತಾನು ಹರಿನಿಂದೆ ಮಾಡಿದ್ದೀಯಾ ನೀನು ದುರ್ಯೋಧನ, ನಿನ್ನನ್ನು ನಾನು ಕೊಂದೇ ಕೊಲ್ತೇನೆ. ಹೇಗೆ ಕೊಲ್ತೇನೆ ಅಂದರೆ ನಿನ್ನನ್ನು ಕೆಡವಿ ಹಾಕಿ ನಿನ್ನ ತಲೆಯನ್ನು ತನ್ನ ಕಾಲಿಂದ ಮೆಟ್ಟಿ ನಿನ್ನನ್ನು ಮಣ್ಣು ಪಾಲು ಮಾಡ್ತೇನೆ ಅಂತ ಈ ರೀತಿಯಾಗಿ ಭೀಕರ ಪ್ರತಿಜ್ಞೆ ಮಾಡ್ತಾನೆ ಭೀಮಸೇನ. ನೆಕ್ಸ್ಟ್ ಶ್ಲೋಕ ಬೇರೆ. ಪುನಶ್ಚ ಪಾಪವೃದ್ಧಯೇ ತದೈವ ನೋ ಜಘಾನತಂ ವಿಕರ್ತನಾತ್ಮಜ ಪುನರ್ಜಗಾದ ಸೋಮಕಾತ್ಮಜಾಂ. ಮುಂದಿನ ಶ್ಲೋಕ ನಾವು ಬಿಡ್ತಾನೆ. ಪ್ರಯಾಹಿ ಭೂಭೃತೋ ಹೀನೋ ಗೃಹಂ ನ ಸಂತಿ ಪಾಂಡವಾಃ ಗೀರಿತೆ ಸಮೋತ್ಥಿತೋ ವೃಕೌದರೋನುಚಾರ್ಜುನಃ ಉಭೌ ಚ ತೌ ಯುಧಿಷ್ಠರೋ ನ್ಯವಾರಯತ್ತತಾ ಪರೇ. 357 ಮತ್ತೆ 358ನೇ ಶ್ಲೋಕ. ಆ ಭೀಮಸೇನನು ಅವನ ಪ್ರತಿಜ್ಞೆ ಪ್ರಕಾರ ದುರ್ಯೋಧನನನ್ನು ಆ ಕೂಡಲೇ ಸಂಹರಿಸಬಹುದಿತ್ತು. ಆದರೆ ಯಾಕೆ ಸಂಹರಿಸಲಿಲ್ಲ ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭೀಮಸೇನನ ಪಾಪದ ಕೊಡ ಇನ್ನೂ ತುಂಬಬೇಕಾಗಿತ್ತಂತೆ. ಅದಕ್ಕೋಸ್ಕರ ಭೀಮಸೇನನು ಆ ದುರ್ಯೋಧನನ್ನು ಈ ಕೂಡಲೇ ಸಂಹರಿಸಲಿಲ್ಲವಂತೆ. ಹಾಗೂ ಸೂರ್ಯನ ಮಗನಾದ ಕರ್ಣನು ದ್ರೌಪದಿಯನ್ನು ಕುರಿತು ನಮ್ಮ ರಾಜನಾದ ದುರ್ಯೋಧನ ಮನೆಗೆ ಹೋಗು ಅಂತ ಹೇಳುತ್ತಾನೆ. ನಿನ್ನ ಪ್ರಿಯರಾದ ಪಾಂಡವರು ಅಲ್ಲಿ ಇರುವುದಿಲ್ಲ ಎಂದು ಕೂಡ ಹೇಳುತ್ತಾನೆ. ಈ ರೀತಿ ಹೇಳುತ್ತಿರಲು ಭೀಮಸೇನ ಎದ್ದು ನಿಲ್ಲುತ್ತಾನೆ. ಭೀಮಸೇನನ್ನು ಅನುಸರಿಸಿ ಅರ್ಜುನ ಕೂಡ ಎದ್ದು ನಿಲ್ಲುತ್ತಾನೆ. ಆದರೆ ಆ ಭೀಮಾರ್ಜುನರಿಬ್ಬರನ್ನು ಕೂಡ ಯುಧಿಷ್ಠಿರನು ತಡೆಯುತ್ತಾನೆ. ಹಾಗೆ ಇತರರಾದ ಭೀಷ್ಮಾದಿ ಕೂಡ ಅವರನ್ನು ತಡೆಯುತ್ತಾರೆ. ಪ್ರಯಾಹಿ ಭೂಭೃತ್ ಪುನಶ್ಚ ಪಾಪವೃದ್ಧಯೇ ತದೈವ ನೋ ಜಘಾನತಂ ವಿಕರ್ತನಾತ್ಮಜಃ ಪುನರ್ಜಗಾದ ಸೋಮಕಾತ್ಮಜಾಂ. ಪುನಶ್ಚ ಇಷ್ಟು ಹೇಳಿ ಭೀಮಸೇನ ಏನು ಕೊಲ್ಲಿಕ್ಕೆ ಹೋದ್ನಾ ಅಂತ ಹೇಳಿದರೆ ಇಲ್ಲ. ಪುನಶ್ಚ ಪಾಪವೃದ್ಧಯೇ, ಈ ಒಂದು ಪಾಪದ ಕೊಡ ತುಂಬಬೇಕಲ್ವಾ, ಇಂಥದ್ದು ಇನ್ನೂ ಮಾಡಬೇಕವ. ಹರಿನಿಂದ ಎಷ್ಟು ಮಾಡ್ತಾನೋ, ಎಷ್ಟು ಹರಿಭಕ್ತರಿಗೆ ತೊಂದರೆ ಕೊಡ್ತಾನೋ ಅಷ್ಟು ಏನಾಗ್ತದೆ, ಅವನ ಪಾಪಗಳು ಅದು ಕೊಡದಲ್ಲಿ ಪುನಃ ಸ್ಟಾಕ್ ಆಗಿ 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 ಪೂರ್ತಿಯಾಗಿ ಅಂಧ ತಮಸ್ಸಿಗೆ ಹೋಗಲಿಕ್ಕೆ ಸರಿಯಾಗಿ ಪೂರ್ತಿ ಆಯಿತು ಅಂತ ಹೇಳುವಾಗ ಆಗಲೇ ಅವನ ಸಾವು ಅನ್ನುವಂಥದ್ದು.
ಸೊ ಪುನಶ್ಚ ಪಾಪ ವೃದ್ಧಯೇ, ಅವನ ಪಾಪ ವೃದ್ಧಿ ಆಗಲಿ ಅಂತ ಏನು ಮಾಡಿದ? ತದೈವ ತದಾ ಏವ, ಆದ್ದರಿಂದ ನ ಜಗಾನ ತಂ, ಕೊಲ್ಲಲಿಲ್ಲ, ಈಗಲೇ ಏನೇ ಕೊಲ್ಲಿಲ್ಲ. ತದಾ ಏವ ಅಂತೇಳಿದರೆ ಈಗಲೇ ಹೋಗಿ ಭೀಮಸೇನ ಕೊಂದು ಬಿಡ್ಬೋದಿತ್ತಲ್ಲ, ನಿನ್ನನ್ನು ಕೊಂದು ಬಿಡ್ತೇನೆ, ನಿನ್ನ ನಾಲಿಗೆ ಸೀಳಿ ಬಿಡ್ತೇನೆ ಅಂತ ಭೀಮನ ಪ್ರತಿಜ್ಞೆ ಇದೆಯಲ್ಲ, ಹರಿನಿಂದಕರನ್ನು ಬಿಡುವುದಿಲ್ಲ ಅಂತ. ಹಾಗಾದರೆ ಯಾಕೆ ದುರ್ಯೋಧನನನ್ನು ಬಿಟ್ಟ ಅಂತೇಳಿದರೆ ಅವನ ಪಾಪದ ಕೊಡ ತುಂಬಲಿಕ್ಕಿದೆ. ಅವನಿಗೆ ಅಂಧ ತಮಸ್ಸಿಗೆ ಹೋಗಬೇಕಲ್ವ. ಅಂಧ ತಮಸ್ಸು ಅಂತ ಹೇಳಿದ್ರೆ ಏನಲ್ಲಿ ದುಃಖವೇ ದುಃಖ, ಸುಖ ಲೇಷ ಮಾತ್ರವೂ ಇಲ್ಲದ ಜಾಗ ಅಂಧ ತಮಸ್ಸು. ಯಾರು ಅಲ್ಲಿಗೆ ಹೋಗ್ತಾರೋ ಅಲ್ಲಿ ಮತ್ತೆ ವಾಪಸ್ಸು ಬರುವುದಿಲ್ಲ. ಈ ರೀತಿ ಅಂತಹ ಕಟುಕನಾದ ಪಾಪಿಷ್ಟರಿಗೆ ಅಂಧ ತಮಸ್ಸು, ಒಳ್ಳೆ ಸಜ್ಜನರಿಗೆ ಮೋಕ್ಷ. ಸೊ ಅಂದರೆ ಅದು ಮೋಕ್ಷವೇ, ಇದು ಮೋಕ್ಷವೇ. ಮೋಕ್ಷಕ್ಕೆ ಹೋದವರು ಮತ್ತೆ ವಾಪಸ್ ಬರುವುದಿಲ್ಲ. ಸೊ ಒಳ್ಳೆಯವರು ವೈಕುಂಠಕ್ಕೆ ಹೋಗ್ತಾರೆ, ಭಗವಂತನನ್ನು ಸದಾ ದರ್ಶನ ಮಾಡ್ತಾ ಅತ್ಯಂತ ಆನಂದದಲ್ಲಿ ಮುಳುಗುತ್ತಾರೆ, ಅಲ್ಲಿ ದುಃಖ ಅನ್ನುವಂಥದ್ದೇ ಇಲ್ಲ. ಪಾಪಿಷ್ಟರು ಅಂಧ ತಮಸ್ಸಿಗೆ ಹೋಗ್ತಾರೆ, ಅವರೂ ವಾಪಸ್ ಬರುವುದಿಲ್ಲ, ಅಲ್ಲಿ ಸುಖ ಲೇಷ ಮಾತ್ರವೂ ಇಲ್ಲ, ಅಲ್ಲಿ ದುಃಖವೇ ದುಃಖ. ಆ ದುಃಖವನ್ನು ಸದಾ ಅನುಭವಿಸಬೇಕವರು. ಅದಕ್ಕೆ ಪಾಪದ ಕೊಡ ತುಂಬಬೇಕು. ಪಾಪ ವೃದ್ಧಯೇ, ಪಾಪ ಅನ್ನುವಂಥದ್ದು ಅದರ ರಾಶಿ ಇನ್ನೂ ವೃದ್ಧಿಯಾಗಲಿ ಅಂತ. ತದಾ ಏವ, ಆ ನಿಮಿಷ ಆ ಪ್ರಸಂಗ ಆದ ಕೂಡಲೇ ಭೀಮಸೇನ ಅವನನ್ನು ಕೊಲ್ಲಲಿಲ್ಲ ಅಂತೇಳಿದರೆ ಭೀಮಸೇನ ಜ್ಞಾನ ಹೇಳ್ತಾ ಇದೆ, ಇವನನ್ನು ಈಗಲೇ ಕೊಲ್ಲುವುದಲ್ಲ, ಭಗವಂತನ ಕಾರ್ಯ ಸಾಧಕ ನೀನು. ಭಗವಂತ ಯಾಕೆ ಅವತಾರ ಮಾಡಿದ್ದು? ಎಲ್ಲ ಈ ಭೂಮಿ ಮೇಲೆ ಇರುವಂತಹ ಭೂಭಾರ ಹರಣಕ್ಕೋಸ್ಕರ. ಅದಕ್ಕೆ ದೊಡ್ಡ ಯುದ್ಧವೇ ಆಗ್ತದೆ. ಆ ಯುದ್ಧದಲ್ಲಿ ದುರ್ಯೋಧನ ಸಾಯುವಂಥದ್ದು. ಆವಾಗ ನೀನು ಅವನನ್ನು ಕೆಡವಿ ಹಾಕಿ ಆವಾಗ ಹೇಳು, ನೋಡಿ ನೀನು ಅವತ್ತು ಹರಿನಿಂದೆ ಮಾಡಿದ್ಯಲ್ವಾ, ನಿನ್ನ ತಲೆಯನ್ನು ತುಳಿದಿದ್ದೇನೆ, ನಿನ್ನನ್ನು ಮಣ್ಣು ಮಾಡ್ತೇನೆ ಅಂತ. ಸೊ ಹಾಗೆ ಸುಮಾರೆಲ್ಲ ಪ್ರತಿಜ್ಞೆ ಉಂಟು. ಆ ಪ್ರತಿಜ್ಞೆಗಳಿದು ಲಾಸ್ಟ್ ಪ್ರತಿಜ್ಞೆ ಇದು ಅಂತೇಳಿದರೆ ಲಾಸ್ಟಿಗೆ, ಈ ಪ್ರತಿಜ್ಞೆ ಲಾಸ್ಟಿಗೆ ನಡೆಸಿಕೊಡುವಂಥದ್ದು. ಅದರ ಮೊದಲೆಲ್ಲ ಭಾಳಷ್ಟು ಉಂಟು. ಸೊ ಪುನಶ್ಚ ಪಾಪ ವೃದ್ಧಯೇ ತದೈವ ತದಾ ಏವ, ಅದೇ ಹೊತ್ತಿಗೆ ದುರ್ಯೋಧನನನ್ನು ಕೊಲ್ಲಿಲ್ಲ ಭೀಮ. ಯಾಕಂತೇಳಿದರೆ ಸಮಯ ಇದೆ ಇವನಿಗೆ. ಆಗ ಇವ ಕರ್ಣ ಏನು ಹೇಳಿದ ಅಂತೇಳಿದರೆ, ವಿಕರ್ತನಾತ್ಮಜ, ಸೂರ್ಯಪುತ್ರ. ವಿಕರ್ತನ ಅಂದರೆ ಸೂರ್ಯ. ಸೊ ವಿಕರ್ತನ ಆತ್ಮಜ ಅಂದರೆ ಸೂರ್ಯಪುತ್ರನಾದ ಕರ್ಣ ಪುನರ್ಜಗಾದ. ಆಗ ಹೇಳಿದ್ದಾನೆ ಏನಂತ, ದ್ರೌಪದಿ ನಿನಗೆ ಯಾರು ಇನ್ನು ಗಂಡಂದಿರು ಇಲ್ಲ, ಸೊ ನೀನು ಬಾ ಇಲ್ಲಿ ದುರ್ಯೋಧನನೇ ಗಂಡನಾಗಿ ಸ್ವೀಕರಿಸಿ, ನೀನು ದುರ್ಯೋಧನ ಮನೆಗೆ ಹೋಗು, ಗಂಡ ಸಿಗ್ತಾನೆ ಅಂತ ತಿಳ್ಕೊಂಡು ಹೇಳಿದ್ದಾನೆ. ಈಗ ಪುನಃ ಹೇಳ್ತಾನೆ, ಪುನರ್ಜಗಾದ ಸೋಮಕಾತ್ಮಜ. ಸೋಮಕಾತ್ಮಜ, ಸೋಮಕ ಅಂದರೆ ದೃಪದ, ಆತ್ಮಜ ಅಂತ ಹೇಳಿದರೆ ಮಗಳು, ದೃಪದನ ಮಗಳು ಅಂತ ಹೇಳಿದರೆ ದ್ರೌಪದಿ. ಸೋಮಕಾತ್ಮಜಾಮ್ ಅಂದರೆ ದ್ರೌಪದಿಯನ್ನು ಕುರಿತು, ದ್ವಿತೀಯ ವಿಭಕ್ತಿ. ಸೊ ದ್ರೌಪದಿಯನ್ನು ಕುರಿತು ಪುನಃ ಜಗಾದ, ಪುನಃ ಹೇಳಿದ. ಜಘಾನ ಅಂತೇಳಿದರೆ ಕೊಲ್ಲುವುದು, ಕೊಲ್ಲಿಲ್ಲ. ನ ಜಗಾದ, ಜಗಾನ. ಜಗಾಮ ಅಂತೇಳಿದರೆ ಹೋಗುವುದು, ಹೋಗಲಿಲ್ಲ. ನ ಜಗಾಮ. ಇದು ನ ಜಗಾದ, ನ ಜಗಾದ ಅಂತೇಳಿದರೆ ಹೇಳಲಿಲ್ಲ. ಇದು ಪುನರ್ಜಗಾದ, ಪುನಃ ಹೇಳಿದ. ಜಗಾದ. ಸೊ ಜಗಾದ, ಜಗಾಮ, ಜಘಾನ ಅಂತೇಳಿದರೆ ಸ್ವಲ್ಪ ಏನಾದರೂ ಓದುವಾಗ ಆ ಕಡೆ ಈ ಕಡೆ ಆದರೆ ಬೇರೆಯೇ ಅರ್ಥ ಕೊಡ್ತದೆ. ಅದಕ್ಕೆ ಸ್ಪಷ್ಟ ಓದಬೇಕು, ಸ್ವಲ್ಪ ನಿಧಾನ ಓದಬೇಕು, ಸ್ಪಷ್ಟ ಓದಬೇಕು ಅಂತ ಹೇಳಿದಾಕೆ ನೀವು ಜಗಾದ ಅಂತ ಹೇಳಿದ್ದು ಅವನಿಗೆ, ಈಗ ಕೇಳುವವನಿಗೆ ಜಗಾನ ಅಂತ ಕೇಳಿದರೆ ಅರ್ಥವೇ ಬೇರೆ ಆಯಿತು. ಜಗಾನ ಅಂದರೆ ಕೊಲ್ಲುವುದು, ಜಗಾದ ಅಂದರೆ ಹೇಳುವುದು. ಸೊ ಅದೇ ಜಗಾಮ ಅಂತ ಕೇಳಿದರೆ ಅವ ಹೋದ ಅಂತ, ಎಲ್ಲಿ ಹೋಗಲಿಲ್ಲಲ್ಲ, ಎಲ್ಲಿ ಹೋಗುದು? ಸೊ ಅಂದರೆ ಆ ಹೇಳುವುದು ಆ ಪ್ರತಿಯೊಂದು ಸ್ಪಷ್ಟವಾಗಿರಬೇಕು. ಅಂದರೆ ಶಬ್ದಗಳು ಬಹಳ ಹತ್ತಿರದಲ್ಲಿ ಬಹಳ ವಿಪರೀತ ಅರ್ಥವನ್ನು ಕೊಡ್ತವೆ. ಆದ್ದರಿಂದ ಜಗಾದ ಹೇಳಿದ, ಜಗಾಮ ಹೋದ, ಜಘಾನ ಕೊಂದ, ಹಾಗೆ. ಸೊ ಫಸ್ಟ್ ಲೈನಲ್ಲಿ ಬಂದಿದೆ ಜಘಾನ, ನ ಜಘಾನ ಕೊಲ್ಲಲಿಲ್ಲ. ಎರಡನೇ ಲೈನಲ್ಲಿ ಬಂದಿದೆ ಪುನರ್ಜಗಾದ, ಪುನಃ ಹೇಳಿದ. ದ್ರೌಪದಿಗೆ ಪುನಃ ಹೇಳ್ತಾನೆ. ಸೊ ಇವನು ಯಾರು? ಕರ್ಣ. ಸೊ ಕರ್ಣನಿಗೆ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಕಲಿ ಆವೇಶದವರು. ಕರ್ಣ ಸೂರ್ಯನ ಪುತ್ರ, ಅಂದರೆ ಸೂರ್ಯ ಅಂತ ಹೇಳಿದ್ರೆ ಏನು? ದೇವತೆಗಳು.
ದೇವತೆಗಳ ಅಂಶದಿಂದ ಹುಟ್ಟಿದ ಕರ್ಣ ಆ ರೀತಿ ಮಾತಾಡಿಯಾನ ಅಂತ ಹೇಳಿದರೆ ಏನು ಮಾಡೋದು? ಸೊ ಅವನು ರಾಮಾಯಣದಲ್ಲಿ ಸುಗ್ರೀವನಾಗಿದ್ದಾಗ ಬಹಳ ಸೇವೆ ಮಾಡಿದ್ದಾನೆ, ಭಗವಂತನದ್ದು ಸ್ವಲ್ಪ ಜಾಸ್ತಿ ಸೇವೆ ಮಾಡಿದ್ದಾನೆ ಕಾಣ್ತದೆ. ಸೊ ಆ ರೀತಿ ಇಲ್ಲಿ ಮಹಾಭಾರತದಲ್ಲಿ ಅದೇ ಸೂರ್ಯಪುತ್ರ, ಅಲ್ಲಿ ಸುಗ್ರೀವನಾಗಿದ್ದವನು ಇಲ್ಲಿ ಕರ್ಣನಾದ. ಇಲ್ಲಿ ಮೊದಲು ಈ ರೀತಿ ಅಂತೇಳಿದರೆ ಎಲ್ಲ ಬೇಡದಿದ್ದ ಕೆಲಸ ಮಾಡಿ ಆಮೇಲೆ ಭಗವಂತನ ದ್ವೇಷಕ್ಕೆ ಕಾರಣ ಆದ ಅನ್ನುವಂಥದ್ದು ಇದು ಕರ್ಣನ, ಸೂರ್ಯಪುತ್ರನ ಇದು. ಅದೇ ರೀತಿ ಇಂದ್ರನ ಮಗ ರಾಮಾಯಣದಲ್ಲಿ ವಾಲಿಯಾಗಿದ್ದ. ಅಲ್ಲಿ ಆ ವಾಲಿಯಾಗಿದ್ದಾಗ ಇಂದ್ರನಿಗೆ ಏನು ಭಗವಂತನ ಸೇವೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಭಗವಂತನ ಬಾಣಕ್ಕೆ ತುತ್ತಾಗಿ ಸತ್ತೇ ಹೋದ ಅಂತೇಳಿದರೆ, ಯಾಕೆ ಬಾಣಕ್ಕೆ ಅವನು ತುತ್ತಾದ ಅಂತ ಹೇಳಿದರೆ ವಾಲಿದ್ದು ಆ ರೀತಿ ದುರ್ನಡತೆ ಇತ್ತು. ಆದ್ದರಿಂದ ದುರ್ನಡತೆ ಉಳ್ಳ ಆ ವಾಲಿಯನ್ನು ಭಗವಂತ ಕೊಂದಾಕಿದ ಹನುಮಂತನ ಸೂಚನೆಯ ಮೇರೆಗೆ ಅಂತ ಹೇಳ್ಕೊಂಡು. ಸೊ ಆ ರೀತಿ ಅಲ್ಲಿ ಇಂದ್ರನಿಗೆ ವಾಲಿಯಾಗಿದ್ದಾಗ ಭಗವಂತನ ಸೇವೆ ಮಾಡಬೇಕಂತ ಇದ್ದರೂ ಸೇವೆ ಮಾಡಲಿಕ್ಕಾಗಲಿಲ್ಲ. ಅದೇ ಇಂದ್ರ ಇಲ್ಲಿ ಅರ್ಜುನನಾಗಿ ಹುಟ್ಟಿದ, ಇಲ್ಲಿ ಪೂರ್ತಿ ಸೇವೆ ಮಾಡ್ತಾ ಇದ್ದಾನೆ ಭಗವಂತನನ್ನು. ಹೀಗೆ ದೇವತೆಗಳ ಅವತಾರ, ಅಲ್ಲಿಯೂ ಅದೇ ದೇವತೆ, ಇಲ್ಲಿಯೂ ಅದೇ ದೇವತೆ, ಅಲ್ಲಿ ಒಂದು ಥರ, ಇಲ್ಲಿ ಒಂದು ಥರ. ಸೊ ಅಲ್ಲಿ ಸೇವೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅರ್ಜುನ ಇಲ್ಲಿ ಬಹಳ ಸೇವೆ ಮಾಡಿದ, ಅಲ್ಲಿ ಸುಗ್ರೀವ ಬಹಳ ಸೇವೆ ಮಾಡಿದ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಕಡಿಮೆ ಸೇವೆ ಮಾಡಿದ ಅನ್ನುವಂಥದ್ದು. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ, 357ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಪುನಶ್ಚ ಪಾಪ ವೃದ್ಧಯೇ, ಇನ್ನೂ ದುರ್ಯೋಧನನ ಪಾಪ ಹೆಚ್ಚಲಿ ಎಂಬ ಕಾರಣದಿಂದ ತದಾ ಏವ ಆಗಲೇ ನ ಜಗಾನ ತಮ್ ಅಂದರೆ ಅವನನ್ನು ನ ಜಗಾನ ಕೊಲ್ಲಲಿಲ್ಲ. ಆಗ ಸೂರ್ಯಪುತ್ರನಾದ ಕರ್ಣ ವಿಕರ್ತನಾತ್ಮಜ, ವಿಕರ್ತನ ಅಂದರೆ ಸೂರ್ಯ. ಸೊ ವಿಕರ್ತನಾತ್ಮಜ ಅಂದರೆ ವಿಕರ್ತನ ಅಂದರೆ ಸೂರ್ಯ ಅಂತ ಗೊತ್ತಿಲ್ಲದಿದ್ದರೆ ಅರ್ಥವೇ ಆಗುವುದಿಲ್ಲ ಅದು. ವಿಕರ್ತನಾತ್ಮಜ ಅಂದರೆ ಸೂರ್ಯಪುತ್ರನಾದ ಕರ್ಣ. ಹಾಗೆ ಸೋಮಕಾತ್ಮಜ ಅಂದರೆ ಸೋಮಕ ಅಂದರೆ ದ್ರೌಪದಿ ಅಂತ, ಇದು ಸೋಮಕ ಅಂದರೆ ದೃಪದ ಅಂತ ಗೊತ್ತಿಲ್ಲದಿದ್ದರೆ ಇದು ಯಾರಿದ್ದದು ಸೋಮಕಾತ್ಮಜ ಯಾರಿದ್ರು ಈ ಸೋಮಕಾತ್ಮಜ ಅಂತೇಳಿದರೆ ದೃಪದನ ಮಗಳು ದ್ರೌಪದಿ. ಹಾಗೆ ಸೂರ್ಯಪುತ್ರನಾದ ಕರ್ಣ ದ್ರೌಪದಿಗೆ ಮತ್ತೆ ನುಡಿದ, ಪುನರ್ಜಗಾದ. ಏನು ಹೇಳಿದ ಈ ಸಲ? ಲಾಸ್ಟ್ ಟೈಮ್ ಹೇಳಿದ್ದು ನಮಗೆ ಗೊತ್ತಿದೆ, ಈಗ ಏನು ಹೇಳಿದ ಅಂತ ನೋಡುವ. ವೈಲಾರೆ ಇದು ಹೇಳಿ ಆಗಿದಲ್ಲ ವೈಲಾರು? ಸರಿ. ಸೊ ಪ್ರಯಾಹಿ ಭೂಭೃತೋಹಿನೋ ಗೃಹಂ ನ ಸಂತಿ ಪಾಂಡವಾಹ ಇತೀರಿತೆ ಸಮುತ್ಥಿತೌ ವೃಕೋದರೋನು ಚಾರ್ಜುನ. ಅವನು ಅದೇ ಆವತ್ತು ಹೇಳಿದ್ದನ್ನೇ ಪುನಃ ಹೇಳಿದ, ಅದೇ ಹೇಳಿದ್ರಲ್ವ, ಪುನರ್ಜಗಾದ. ಏನಂತ? ಪ್ರಯಾಹಿ, ಅರೆ ನೀನು ಹೋಗು ದ್ರೌಪದಿ. ಎಲ್ಲಿಗೆ? ಭೂಭೃತೋಹಿ, ಈಗ ನಿನ್ನ ರಾಜ ಯಾರು? ದುರ್ಯೋಧನ. ಭೂಭೃತ ಅಂತ ಹೇಳಿದ್ರೆ ಭೂ ಅಂದರೆ ಈ ಭೂಮಿಗೆ ಯಾರು ಒಡೆ ಇದ್ದಾನೋ ಅವನಿಗೆ ಭೂಭೃತ ಅಂತ ಹೆಸರು. ಸೊ ಈಗ ನಿನ್ನ ರಾಜ, ಇನ್ಯಾರು ನಿನಗೆ ರಾಜರು ಇಲ್ಲ, ಇಂದ್ರಪ್ರಸ್ಥ ಹೋಗಿ ಆಯಿತು, ಅವರೆಲ್ಲ ದಾಸರಾಗಿ ಆಯಿತು, ನೀನು ದಾಸಿಯಾಗಿ ಆಯಿತು, ನೀನು ಈಗ ರಾಜನ ಮನೆಯಲ್ಲಿ ದಾಸಿ. ಆದ್ದರಿಂದ ಆ ರಾಜನೇ ನಿನಗೆ ಗಂಡ ಕೂಡ ಆಗ್ತಾನೆ ದುರ್ಯೋಧನ ಅಂತ ಆ ಅರ್ಥದಲ್ಲಿ ಯಾಹಿ ಹೋಗು. ಎಲ್ಲಿಗೆ? ಭೂಭೃತೋಹಿ ಅಂತ ಹೇಳಿದರೆ ಭೂಭೃತೋಹಿ ಗೃಹಂ ಅಂತ ಹೇಳಿದರೆ ದುರ್ಯೋಧನನ ಮನೆಗೆ ಹೋಗು. ಹೇಗಿದ್ರು ದಾಸಿ ಅಲ್ವಾ, ಅಲ್ಲೇ ಕೆಲಸ ನಿನಗೆ, ಅವನೇ ಗಂಡ ನಿನಗೆ. ಹಾಗೆ ಈ ರೀತಿ ನೋ ಗೃಹಂ ನ ಸಂತಿ ಪಾಂಡವಾಹ ಅಂತ ಹೇಳಿದ್ರೆ ನ ಸಂತಿ ಪಾಂಡವಾಹ, 5 ಜನ ಗಂಡಂದಿರು ಯಾರಿಗೆ? ದ್ರೌಪದಿಗೆ. ಆದರೆ ಏನಾಯ್ತು ಈಗ? ಯಾರೂ ಇಲ್ಲ ಗಂಡಂದಿರು ಅಂತಾಯ್ತು. ನ ಸಂತಿ ಇಲ್ಲ, ನ ಸಂತಿ ಅಂದರೆ ಇರೋದು, ನ ಸಂತಿ ಪಾಂಡವಾಹ ಗಂಡಂದಿರು, ಪಾಂಡವರು ಇಲ್ಲ ನಿನಗೆ. ನ ಸಂತಿ ಪಾಂಡವಾಹ ಇತೀರಿತೆ ಸಮುತ್ಥಿತೌ. ಈಗ ಪುನಃ ಎಲ್ಲರೂ ಕೇಳುವ ಹಾಗೆ ಬಹಳ ನಿಧಾನವಾಗಿ ಹೇಳಿದ್ದಾನೆ ಕರ್ಣ ಅಂತ ಹೇಳಿದರೆ, ಅಂದರೆ ಎಷ್ಟು ತಮಾಷೆ, ಎಷ್ಟು ನೋವು ಮಾಡಲಿಕ್ಕಾಗುತ್ತೋ ಅಷ್ಟು ಹಿಂಸೆ, ಮಾತಿಂದಲೇ ಕೊಲ್ಲುವುದು ಅಂತ. ಇದು
ಮಾತಿಂದಲೇ ಕೊಲ್ತಾ ಇದ್ದಾನೆ. ಕರ್ಣ ದ್ರೌಪದಿಯನ್ನು ಕೊಲ್ತಾ ಇದ್ದಾನೆ, ಪಾಂಡವರನ್ನು ಕೊಲ್ತಾ ಇದ್ದಾನೆ. ಆ ಸಭೆಯಲ್ಲಿ ಯಾರೆಲ್ಲ ಸಜ್ಜನರು ಒಂದು ವೇಳೆ ಇದ್ದರೆ ಅವರಿಗೆಲ್ಲ ಎಷ್ಟು ಬೇಸರ ಆಗಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿ. ಇತಿ ರೀತಿ ಸಮುತ್ಥಿತವು, ಈ ರೀತಿ ಇತಿ ಈ ರೀತಿ ಹೇಳಲು ಯಾರು ಕರ್ಣ ಪುನಃ ಯಾರು ಭೀಮಸೇನ ಪುನಃ ಸಮುತ್ಥಿತವು ವೃಕೋದರ. ಆ ವೃಕೋದರ ಅಂತ ಹೇಳಿದ್ರು, ಅವನ ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ ಅಂತೇಳಿದ ಈ ಮಾತನ್ನು ಕೇಳಿ ಏನಾಗಿದೆ ಅವನಿಗೆ, ಅವನು ಆ ಬೆಂಕಿ ಆಗಲೇ ಇಲ್ಲ. ಏನಾಗ್ತದೆ, ಪ್ರತಿ ಸಲ ಆ ದೊಡ್ಡ ಜ್ವಾಲೆಗೆ ತುಪ್ಪ ಸುರಿದಾಗ ಆಗ್ತದೆ, ಪುನಃ ಬೆಂಕಿ ಸಹಿಸಿಕೊಳ್ಳಿಕ್ಕಾಗದೆ ಎದ್ದು ನಿಂತ ಭೀಮಸೇನ. ಸಮುತ್ಥಿತವು ಎದ್ದು ನಿಂತ ಯಾರು ಭೀಮಸೇನ. ಉತ್ಥಿತವು ಉತ್ಥಾನ ಅಂದರೆ ಎದ್ದು ನಿಲ್ಲುವುದು. ಸಮುತ್ಥಿತವು ವೃಕೋದರ ಅನು ಅರ್ಜುನ. ಈಗ ಭೀಮಸೇನ ಎದ್ದು ನಿಂತ, ಅವನ ಜತೆಗೆ ಅನುಸರಿಸಿ ಚ ಅರ್ಜುನ. ಚ ಅಂದರೆ ಮತ್ತು, ಅಂದರೆ ಅರ್ಜುನನು ಎದ್ದು ನಿಂತ. ಭೀಮಸೇನನು ಎದ್ದು ನಿಂತ, ಅರ್ಜುನನು ಎದ್ದು ನಿಂತ. ಉಭೌ ಚ ತೌ ಯುಧಿಷ್ಠಿರೋ ನ್ಯವಾರಯತ್ ತಥಾ ಪರೇ. ಹೀಗೆ ಇಬ್ಬರು ಎದ್ದು ನಿಂತರು ಅಂತ ಹೇಳಿದರೆ ಈಗ ಏನು ಧುಮುಕ್ತಾರೆ ಅಂತ ಲೆಕ್ಕ. ಈಗ ದುರ್ಯೋಧನಂದು ಕತೆ ಈಗಲೇ ಮುಗೀತದೆ, ಈಗಲೇ ಕೆಡವಿ ಹಾಕ್ತಾನೆ ಭೀಮಸೇನ. ಅರ್ಜುನ ಬೇರೆ ಅವನ ಜೊತೆಗೆ ಹೊರಟು ಬಿಟ್ಟಿದ್ದಾನೆ, ಎದ್ದು ನಿಂತಿದ್ದಾನೆ ಅಂತ ಹೇಳುವಾಗ ಯುಧಿಷ್ಠಿರನಿಗೆ ಆಗ್ತದೆ, ಅಯ್ಯೋ ಹೇಗಿದ್ದರೂ ನಾವೆಲ್ಲ ದಾಸರು ತಾನೆ, ನಾವು ಈ ಮಾತನ್ನೀಗ ಕೇಳಲೇಬೇಕು. ಯಾಕಂತ ಹೇಳಿದರೆ ಕಾಲ ಅಂತ ಹೇಳ್ತಾರೆ ಎಲ್ಲರಿಗೂ. ಅಂದರೆ ಇವತ್ತು ಒಳ್ಳೆ ಕಾಲ ಅಂತೇಳಿದರೆ ಇನ್ನೊಂದು ಕೆಟ್ಟ ಕಾಲ ಬರ್ತದೆ ಅಂತೇಳಿದರೆ ಎಲ್ಲವೂ ಒಳ್ಳೆಯದೇ ಅಂತ ಯಾರಿಗೂ ಇರುವುದಿಲ್ಲ ಅಲ್ಲ ಅಂತೇಳಿದರೆ ಪ್ರತಿದಿನ ಸಂತೋಷ ಅಂತ ಯಾರಿಗೂ ಇರುವುದಿಲ್ಲ, ಅದು ದುಃಖವೂ ಇದ್ದೇ ಇರ್ತದೆ. ಸೊ ಇವತ್ತೀಗ ಒಳ್ಳೆ ಕಾಲ ಅಂತೇಳಿದರೆ ಇನ್ನೊಂದು ಕೆಟ್ಟ ಕಾಲ ಬರ್ತದಂತ. ಅಯ್ಯೋ ಇವತ್ತು ಬಹಳ ಕೆಟ್ಟ ಕಾಲ ಇದೆ ಅಂತೇಳಿದರೆ ಒಳ್ಳೆ ಕಾಲ ಬರ್ತದೆ ಅಂತ ಲೆಕ್ಕ. ಅದೇನು ಕೆಟ್ಟ ಕಾಲ ಯಾವಾಗಲೂ ಇರುತ್ತಾ? ಇಲ್ಲ, ಒಳ್ಳೆ ಕಾಲ ಬರಲೇಬೇಕು. ಆ ಥರ ಈಗ ಕೆಟ್ಟ ಕಾಲ ಬಂದಿದೆ, ಏನು ಮಾಡೋದು, ಇದು ಭಗವದ್ದಿಚ್ಛೆ, ಅನುಭವಿಸಬೇಕು ಅನ್ನುವಂಥ ಧರ್ಮಾತ್ಮನಾದ ಯುಧಿಷ್ಠಿರ ಹೇಳ್ತಾನೆ. ನ್ಯವಾರಯತ್ ಚ ತೌ ಅಂದರೆ ಅವರಿಬ್ಬರನ್ನು, ಅರ್ಜುನ ಮತ್ತು ಭೀಮಸೇನರನ್ನು. ಅಯ್ಯೋ ನಾವು ದಾಸರಪ್ಪ, ನಮಗೆಲ್ಲ ಹಾಗೆಲ್ಲ ಸಿಟ್ಟು ಮಾಡಲಿಕ್ಕೂ ನಮಗೆ ಇಲ್ಲ, ಹಕ್ಕೇ ಇಲ್ಲ, ಆದ್ದರಿಂದ ಕೂತ್ಕೊಳ್ರಪ್ಪ, ಯಾಕೆ ಎದ್ದು ನಿಂತಿದ್ದು ಮಾಡ್ತೀರಿ ಅಂತ ಉಭೌ ಆ ಇಬ್ಬರನ್ನು ಅವರಿಬ್ಬರನ್ನು ಭೀಮಾರ್ಜುನರನ್ನು ಯುಧಿಷ್ಠಿರ ನ್ಯವಾರಯತ್ ಕೂತ್ಕೊಳಿಸಿದ ಅಂತೇಳಿದರೆ ತಡೆದ ಅಂತ. ಆದರೆ ತಡೆದರೆ ಯುಧಿಷ್ಠಿರ ತಡೆದರೂ ಭೀಮಸೇನ ಕೇಳ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂತೇಳಿದರೆ ಎಲ್ಲ ನಿನ್ನಿಂದನೇ ಆದದ್ದು ಅಂತ ಬೇರೆ ಕೋಪ ಬೇರೆ ಇದೆ, ಆದ್ದರಿಂದ ಕೇಳ್ತಾನೋ ಇಲ್ವೋ ಅಂತ ಯುಧಿಷ್ಠಿರ ತಡೆದ್ರೂ ಅವರೆಲ್ಲ ಓಡಿ ಬಂದರು ಪುನಃ. ಯಾರದು? ತಥಾ ಅಪರೆ ಅಂತೇಳಿದರೆ ದುರ್ಯೋಧನನಿಗೆ ಇನ್ನೇನಾದರೂ ಕೊಂದು ಬಿಡ್ತಾನ ಇವ ಅಂತ ಅಷ್ಟಾಗುವಾಗ ಅವರೆಲ್ಲ ಓಡಿ ಬರ್ತಾರೆ. ಅವರು ಯಾರೆಲ್ಲ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರೆಲ್ಲ ಓಡಿ ಬರಲಿಕ್ಕೆ ಇರೋದು. ಅಂದರೆ ಯಾವ ಟೈಮಿಗೆ? ಅಯ್ಯೋ ಹೋಗಿ ಕೊಂದು ಬಿಡ್ತಾನೆ ಈಗ ಭೀಮಸೇನ ಅಂತೇಳಿದರೆ ಏನೀಗ ಇಲ್ಲಿ ಅಧರ್ಮ ಆಗಿದೆ, ಇದು ಅಧರ್ಮದಿಂದ ಗೆದ್ದದ್ದೇ ಅಲ್ಲ, ಇದನ್ನು ಹೇಳುವುದಿಲ್ಲ ಅವರು. ಆದರೆ ಇದಕ್ಕೆ ಓಡಿ ಬರ್ತಾರೆ, ಭೀಮಸೇನನ್ನು ತಡಿಲಿಕ್ಕೆ ಓಡಿ ಬರ್ತಾರೆ. ಮೊದಲು ಓಡಿ ಬಂದರು, ತಡೆದು ಕೂರಿಸಿದ್ರು, ಈಗಲೂ ಓಡಿ ಬಂದರು. ಈ ದುರ್ಯೋಧನನ ನಾಲಿಗೆ, ಈ ನೀಚವಾದ ನಾಲಿಗೆ ಇಷ್ಟೊಂದು ಹರಿತಾ ಇದೆ ಅಂತೇಳಿ ಅದಕ್ಕೆ ಕಾರಣ ಏನು? ಇವರೇ. ಯಾಕಂದ್ರೆ ಅವನಿಗೆ ಗೊತ್ತು, ಇವನು ಇನ್ನೇನು ಕೊಂದು ಬಿಡ್ತೇನೆ ಅಂತ ಹೇಳ್ಕೊಂಡು ಏನಾದರೂ ಬಂದು ಬಿಟ್ಟರೆ ಅವರು ಓಡಿ ಬಂದು ತಪ್ಪಿಸ್ತಾರಂತ. ಅದಕ್ಕೋಸ್ಕರನೇ ಇವನು ಕೆಟ್ಟ ಧೈರ್ಯದಿಂದ ಇಷ್ಟಾಗಿ ಅಷ್ಟೆಲ್ಲ ಹೇಳ್ತಿರೋದು. ಸೊ ಹೀಗೆ ಏನಾಯಿತು ಅಂತ ಹೇಳಿದ್ರೆ, ಈಗ ಹೀಗೆ ಕರ್ಣ ಪುನಃ ದ್ರೌಪದಿಯನ್ನು ಕುರಿತು ಹೇಳ್ತಾನೆ, ಹಿಂದೆ ಹೇಳಿದ ಮಾತನ್ನೇ ಪುನಃ ಹೇಳ್ತಾನೆ. ಪ್ರಯಾಹಿ, ನಿನಗೆ ರಾಜ ಯಾರು? ದುರ್ಯೋಧನ. ನೀನೀಗ ದಾಸಿ, ನಿನಗೆ ಗಂಡಂದಿರಿಲ್ಲ, ಪಾಂಡವರಿಲ್ಲ, ಅವರೆಲ್ಲ ದಾಸರಾಗಿ ಆಗಿದೆ. ಆದ್ದರಿಂದ ಹೋಗು ದಾಸಿ, ದುರ್ಯೋಧನ ಮನೆಗೆ ಹೋಗು, ಅವನೇ ನಿನಗೆ ಗಂಡ ಅಂತ ಅವನನ್ನೇ ತಿಳ್ಕೊ. ಅವನು ಹೀಗೆ ಹೇಳಲು, ಕರ್ಣ ಹೀಗೆ ಹೇಳಲು ಏನು ವೃಕೋದರ, ಆ ಹೊಟ್ಟೆಯಲ್ಲಿರುವಂಥ ಬೆಂಕಿ ಪುನಃ ತೊಪ್ಪ ಸುರಿದಾಗಾಗಿ ಸಹಿಸಿಕೊಳ್ಳಿಕ್ಕೆ ಆಗದೆ ಭೀಮ ಏರಿ ಬಂದ. ಅವನ ಹಿಂದೆ ಅರ್ಜುನನು ಬಂದ. ಅಷ್ಟಾಗುವಾಗ ಯುಧಿಷ್ಠಿರ ತಡೆದ್ರು. ಏನಂತ ಹೇಳಿದೆ, ಇವರಿಗೆ ಹೆದರಿಕೆ ಹೋಗಲಿಲ್ಲ. ಯಾರಿಗೆ? 3 ಜನರಿಗೆ. ಅವರು 3-4 ಜನ ಇದ್ದಾರೆ. ಯಾರೆಲ್ಲ? ಭೀಷ್ಮಾಚಾರ್ಯ, ಕೃಪಾಚಾರ್ಯ, ವಿದುರ ಮತ್ತು ದ್ರೋಣಾಚಾರ್ಯ. ಸೊ ಓಡಿ ಬಂದು ಏನು ಮಾಡಿದರು?
ತಡೆದರು ಭೀಮಸೇನನನ್ನು. ಇನ್ನು ಒಂದು ಶ್ಲೋಕ ಮಾಡಿದರೆ ಎಷ್ಟು ಲೈನ್ ಇದೆ ಅದು? ಇನ್ನೊಂದು ಶ್ಲೋಕ ಮಾಡುವನ ವೈನಾರ್ಯ? ಹಾಂ, ಸಣ್ಣ ಚಿಕ್ಕ ಶ್ಲೋಕ. ಆಯ್ತು. ತಥೋ ನಿಷಣ್ಣಯೋಸ್ತಯೋಃ ಸುಯೋಧನೋ ವಚೋಬ್ರವೀತ್ ದುಶ್ಯಾಸನೈಷಾಂ ವಾಸಾಂಸಿ ದಾಸಾನಾಂ ನೋ ವ್ಯಪಾಕುರು. 359ನೇ ಶ್ಲೋಕ. ಆಮೇಲೆ ಭೀಮಾರ್ಜುನರು ಕುಳಿತುಕೊಳ್ಳುತ್ತಿರಲು ದುರ್ಯೋಧನನು ಈ ಮಾತನ್ನು ಹೇಳುತ್ತಾನೆ, ಎಲ್ಲೋ ದುಶ್ಯಾಸನನೇ, ನಮ್ಮ ಭೃತ್ಯರಾದ ಈ ಪಾಂಡವರ ವಸ್ತ್ರಗಳನ್ನು ಅಪಹರಿಸುವಂತ ದುಶ್ಯಾಸನಿಗೆ ಆಜ್ಞೆ ಮಾಡುತ್ತಾನೆ. ತಥೋ ನಿಷಣ್ಣಯೋಃ ತಯೋಃ ಸುಯೋಧನೋ ವಚೋಬ್ರವೀತ್ ದುಶ್ಯಾಸನ ಯೇಷಾಂ ವಾಸಾಂಸಿ ದುಶ್ಯಾಸನೈಷಾಂ ವಾಸಾಂಸಿ ದಾಸಾನಾಂ ನೋ ವ್ಯಪಾಕುರು. ಈಗ ಹೇಳ್ತಾನೆ ದುರ್ಯೋಧನ. ಇಷ್ಟು ದುರ್ಯೋಧನ ಹೇಳಿದಾಗ ಭೀಮಸೇನ ಮತ್ತು ಅರ್ಜುನ ಇಬ್ಬರು ಏನು ಮಾಡಿದರು? ಕೊಂದೇ ಬಿಡ್ತಾನಂತ ಎದ್ದು ನಿಂತು 2 ಹೆಜ್ಜೆ ಹೋದರೂ ಕಾಣ್ತದೆ ಯುಧಿಷ್ಠಿರ ತಡೆದಿದ್ದಾನೆ. ಆ ಬಾಕಿದವರೆಲ್ಲ ಬಂದು, ಅವರು ಭೀಷ್ಮಾಚಾರ್ಯರೆಲ್ಲ ಬಂದು ಅವರು ತಡೆದಿದ್ದಾರೆ. ತಡೆದಾಗ ತಥೋ ನಿಷಣ್ಣಯು ಪುನಃ ಸುಮ್ಮನಾದರು. ಯಾಕೆ? ಹಿರಿಯರು ಬಂದು ಸಮಾಧಾನ ಮಾಡ್ತಾ ಇರುವಾಗ ಅವರಿಗೆ ಗೌರವ ಕೊಡಬೇಕು. ಗೌರವ ಕೊಡದೆ ಇರುವಂಥವರಲ್ಲ ಭೀಮಸೇನ ಆಗಲಿ ಅರ್ಜುನ ಆಗಲಿ. ಸೊ ಅವರು ತಥೋ ನಿಷಣ್ಣಯೋ ತತಃ ಆಗ ಅಂತೇಳಿದರೆ ಆಮೇಲಿಂದ ನಿಷಣ್ಣ ಅಂತೇಳಿದರೆ ತೂಷ್ಣೀಂ ಬಭೂವ ಅಂತ ಹೇಳ್ತಾರೆ. ತೂಷ್ಣೀಂ ಬಭೂವ ಅಂದರೆ ಸುಮ್ಮನಾಗಿ ಕೂತ್ಕೊಂಡ್ಬಿಟ್ರು ಅಂತ. ಸೊ ನಿಷಣ್ಣಯ ಸುಮ್ಮನಾಗಿ ಬಿಟ್ಟರು. ತಯೋಹೋ ಅವರಿಬ್ಬರು, ತಯೋಹೋ ಯಾರದು? ಭೀಮ ಮತ್ತು ಅರ್ಜುನ. ಸುಯೋಧನೋ ವಚೋ ಅಬ್ರವೀತ್ ಅಂತೇಳಿದರೆ ಗೊತ್ತಾಯ್ತಲ್ಲ, ಯಾಕಂದರೆ ಪುನಃ ಕೂರಿಸಿದ್ರು ಅಂತ ಪುನಃ ಶುರು ಮಾಡಿದ ದುರ್ಯೋಧನ. ಏನು ಮಾಡಿದ? ಈಗ ಏನು ಹೇಳಿದ? ಸುಯೋಧನ ಅಂದರೆ ದುರ್ಯೋಧನನು ವಚಃ ಅಬ್ರವೀತ್, ಈ ಮಾತನ್ನು ಹೇಳಿದ. ಎಂಥ ಮಾತು? ದುಶ್ಯಾಸನ ಯೇಷಾಂ ವಾಸಾಂಸಿ ಯೇಷಾಂ ದಾಸಾನಾಂ. ಸೊ ವಾಸಾಂಸಿ ವ್ಯಪಾಕುರು. ಇವರೆಲ್ಲ ದುಶ್ಯಾಸನ, ಇವರೆಲ್ಲ ಯಾವ ಪೋಷಾಕ ಹಾಕ್ಕೊಂಡಿದ್ದಾರೆ? ರಾಜರುಗಳಿಗೆ ಬೇಕಾದ ಪೋಷಾಕ ಹಾಕೊಂಡು ಕೂತಿದ್ದಾರಲ್ಲ, ಇವರಿಲ್ಲ ರಾಜರುಗಳು, ಇವರು ದಾಸರುಗಳು. ನಮ್ಮದು ದಾಸರುಗಳು ಅಂದರೆ ದಾಸ ಅಂತೇಳಿದರೆ ಕೆಲಸದಲ್ಲಿ ಯಾವನು ಭೃತ್ಯ ಅಂತೇಳಿದರೆ ಯಾವ ರೀತಿಯ ಭೃತ್ಯ? ಅವನು ಯಾವತ್ತೂ ಯಾವ ಸಂಬಳ ಕೊಡಲಿಕ್ಕಿಲ್ಲ ಅಂಥ ಭೃತ್ಯ, ಬಾಂಡೆಡ್ ಲೇಬರ್ ಥರದ ಭೃತ್ಯ. ಆ ಭೃತ್ಯರು ಅವರು ಯಾವ ವಸ್ತ್ರ ಹಾಕ್ಕೊಳ್ಬೇಕು ಅಷ್ಟೇ ಹಾಕ್ಕೊಳ್ಳಿಕ್ಕೆ ಇವರಿಗೆ. ಕೆಲಸದವರು ಯಾವ ಥರ ವೇಷ ಅಂತೇಳಿದರೆ ಭಿಕ್ಷುಕರ ವೇಷ ಅಂತೇಳಿದರೆ ದಾಸರು ಇವರು. ಸೊ ಈ ದಾಸರಿಗೆ ಅವರಿಗೆ ಬೇಕಾದ ಬಟ್ಟೆ, ಹರಿದೋದ ಬಟ್ಟೆ ಕೊಡಪ್ಪ ಹಾಕ್ಕೊಳ್ಳಿಕ್ಕೆ. ಈ ರಾಜರದ್ದು ಪೋಷಾಕ ತೆಗೆದು ಬಿಸಾಡು ಅವ್ರದನ್ನು ಅಂತೇಳಿದರೆ ಹೇಗೆ? ಅವರಿಗೆ ಅವರೇ ತೆಗೆದು ಬಿಸಾಡೋದಲ್ಲ, ದುಶ್ಯಾಸನಿಗೆ ಹೇಳಿ ಬಿಸಾಡು ಅಂತ, ಅವ್ರದ್ದೆಲ್ಲ ತೆಗೆದು ಬಿಸಾಡು ಅಂತ. ದುಶ್ಯಾಸನ ಯೇಷಾಂ ದಾಸಾನಾಂ ವಾಸಾಂಸಿ. ಯೇಷಾಂ ಅಂದರೆ ಇವರುಗಳ, ಇವರು ಯಾರು? ದಾಸಾನಾಂ, ನನ್ನ ದಾಸರುಗಳು ಇವರು. ಇವರ ವಾಸಾಂಸಿ ವಸ್ತ್ರಗಳನ್ನು, ಏನದು? ರಾಜ ಪೋಷಾಕ ಹಾಕ್ಕೊಂಡು ಕೂತಿದ್ದಾರೆ. ರಾಜರುಗಳು ಹಾಕ್ಕೊಂಡು ಕೂರುವಂಥದ್ದು. ಯಾಕಂದರೆ ರಾಜನೇ ಅಲ್ವಾ ಧರ್ಮರಾಜ, ಇಂದ್ರಪ್ರಸ್ಥದ ರಾಜ ಅಲ್ವಾ ಅವನು. ಅವರೆಲ್ಲ ಏನು ಅವನ ಸಹೋದರರು ಅಂತ ಹೇಳಿದರೆ ಅವರು ಅಷ್ಟು ಜನ ರಾಜರಿದ್ದಾಗೆ, ಯುವರಾಜ ರಾಜರಿದ್ದಾಗೆ. ಸೊ ಆದ್ದರಿಂದ ಅವರೆಲ್ಲ ಅದೇ ಪೋಷಾಕ ಹಾಕ್ಕೊಂಡಿರ್ತಾರೆ, ಕಿರೀಟ ಎಲ್ಲ ಇಟ್ಟಿರ್ತಾರೆ. ಕಿರೀಟ ತೆಗೆದು ಬಿಸಾಡು, ಅವ್ರದ್ದೆಲ್ಲ ಏನು ಪೋಷಾಕು ತೆಗೆದಾಕು, ಅವರಿಗೆ ಹರಿದೋದ ಬಟ್ಟೆ ಕೊಡು, ಯಾವುದಕ್ಕೆ? ಉಟ್ಟುಕೊಳ್ಳಲಿಕ್ಕೆ ಅಂತ. ಅವರ ದಾಸಾನಾಂ ವಾಸಾಂಸಿ ವ್ಯಪಾಕುರು ಅಂದರೆ ನಹ ದಾಸಾನಾಂ, ನಮ್ಮ ದಾಸರುಗಳು. ನಾ ಅಂತ ಹೇಳಿದ ಕೂಡಲೇ, ನೋ ಅಂತ ಹೇಳಿದ ಕೂಡಲೇ ನಾ ಅಂತ ಎಣಿಸ್ಕೊಳ್ಬೇಡಿ ಅಂತೇಳಿದರೆ ಇಲ್ಲ, ಆ ಅರ್ಥ ಅಲ್ಲ. ದಾಸಾನಾಂ ನಾ ವ್ಯಪಾಕುರು, ಅವರ ಬಟ್ಟೆ ತೆಗಿಬೇಡ ಅಂತಲ್ಲ. ನಹ ಅಂತೇಳಿದರೆ ನಹ ದಾಸಾನಾಂ, ನನ್ನ ಅಥವಾ ನಮ್ಮ ದಾಸರು. ಯಾರು? ಈ ಪಾಂಡವರು. ಇವರಿಗೆ ರಾಜರುಗಳ ಪೋಷಾಕು ಬೇಡ, ಹರಿದೋದ ಬಟ್ಟೆಯನ್ನು ಕೊಡು. ವ್ಯಪಾಕುರು ಅಂದರೆ ತೆಗೆದಾಕು ಬಿಸಾಡು ಅಂತ.
ಯಾವುದನ್ನು ಬಿಸಾಡು? ರಾಜರುಗಳ ಪೋಷಾಕನ್ನು ಬಿಸಾಡು ಅನ್ನುವಂಥದ್ದು. ಅಂತೇಳಿದರೆ ಈಗ ದೊಡ್ಡ ಒಂದು ಘಟನೆಗೆ ಈಗ ಸ್ಟಾರ್ಟ್ ಆಗಿದೆ. ಆ ಘಟನೆ ಅಂತೇಳಿದರೆ ಪಾಂಡವರ ಪೋಷಾಕನ್ನು ತೆಗೆದು ಬಿಸಾಡುವ, ಅದು ಮೊದಲನೇ ಸ್ಟೆಪ್. ಇನ್ನು ಏನೆಲ್ಲ ಸ್ಟೆಪ್ಗಳು ಬರ್ತಾ ಇದೆ, ಎಷ್ಟು ನೀಚ ಕೃತ್ಯಗಳು ಆಗಲಿಕ್ಕಿದೆ ಅನ್ನುವಂಥದ್ದು ಇದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡುವ. ಸೊ ಇವತ್ತಿಗೆಲ್ಲ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.